ಅವಾಗಿಂದ ಫೋನ್ ಬರ್ತೈತೆ, ನಾನು ನೋಡೇ ಇಲ್ಲ. ಸ್ವಾತಿ ಫೋನ್ ಮಾಡ್ತಾ ಇದ್ದಾಳೆ ಯಾಕನೋ. ಯಾಕಪ್ಪ, ಯಾಕೋ ಅಪರೂಪಕ್ಕೆ ಫೋನ್ ಮಾಡ್ತಾ ಇದ್ದಾಳಲ್ಲ. ಹಲೋ ಹಲೋ ಸ್ವಾತಿ. ಹಲೋ, ನಾನು ಸೌಮ್ಯಕ್ಕ. ಸ್ವಾತಿ ಗೊತ್ತಾಯ್ತು ಹೇಳಮ್ಮ. ನಾನು ನೋಡಿಲ್ಲ ಫೋನು. ಒಂದು 2-3 ಸತಿ ಮಾಡಿದ್ಯಾ? ಅಯ್ಯೋ 2-3 ಸತಿ ಏನು, ಆವಾಗಿಂದ ಒಂದು 4-5 ಸತಿ ನಾನು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ, ನೀವು ರಿಸೀವ್ ಮಾಡ್ತಾ ಇಲ್ಲ. ಯಾಕೆ ಬ್ಯುಸಿನಾ? ಏನು ಮಾಡ್ತಾ ಇದ್ದೀರಾ? ಏನು ಕೆಲಸ? ಹಂಗೆಲ್ಲ ಏನಿಲ್ಲ ಕಣಮ್ಮ, ನಾನು ನೋಡಿಲ್ಲ ಅಷ್ಟೇ. ಅಡುಗೆ ಮನೆಯಾಗಿದ್ದೆ, ಇಲ್ಲಿತ್ತ ನೋಡಿಲ್ಲ. ಅಲ್ಲಿ ಸಾರು ಒಗ್ಗರಣೆ ಹಾಕ್ತಿದ್ದೆ, ಕೇಳಿಸ್ಲಿಲ್ಲ. ಇದು ಬೇರೆ ಒಂದಿಟ್ಟು ಕಮ್ಮಿ ಐತೆ ಸೌಂಡು, ಜೋರಾಗಿ ಕೇಳಲ್ಲ. ನೋಡಿಲ್ಲ ಕಣಮ್ಮ. ಸರಿ ಆಯಿತು. ಮತ್ತು ಜೀವಿತನಿಗೆ ಹೆರಿಗೆ ಆಗೈತಂತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ರಾತ್ರಿ ಹೆರಿಗೆ ನೋವು ಬಂದೈತೆ ಅಂತ. ಅದಕ್ಕೆ ನಿಮ್ಗೇನಾದರೂ ಗೊತ್ತಾಯ್ತ ವಿಷಯ ಅಂತ ನಾನು ನಿಮಗೆ ಫೋನ್ ಮಾಡಿದೆ. ಇಲ್ಲಮ್ಮ, ನಮಗೇನು ಗೊತ್ತಾಗ್ಲಿಲ್ವಲ್ಲ. ಯಾವಾಗ? ರಾತ್ರಿ ನಮಗೇನು ಯಾರೂ ಫೋನ್ ಮಾಡಿಲ್ಲಮ್ಮ, ಗೊತ್ತೇ ಇಲ್ಲ. ಅವರು ಫೋನ್ ಮಾಡಿಲ್ಲ, ಏನಿಲ್ಲ. ಎಂಥ ಮಗು ಆತಂತೆ? ಹೆಂಗೈತಾರಂತೆ? ಚೆನ್ನಾಗಿದ್ದಾರಂತ? ಚೆನ್ನಾಗಿದ್ದಾರಂತೆ. ಹೆಣ್ಣು ಪಾಪು ಅಂತೆ. ರಾತ್ರಿ 2 ಗಂಟೆಗೆ ಹೆರಿಗೆ ನೋವು ಬಂದಿತ್ತಂತೆ. ನಮ್ಗೆ ಈಗ ಯಾರೋ ಹಂಗಂದ್ರು, ಅದಕ್ಕೆ ನಾವು ಹೋಗೋಣ ಅಂತ ಹೊರಟಿದ್ವಿ. ಹೆಂಗೋ ನಿಮ್ಗೆ ವಿಷಯ ಗೊತ್ತಿಲ್ವ ಅಂತ ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ನಿಮಗೂ ಗೊತ್ತಿರೋ ಹೆಂಗೆ ಏನು ಎತ್ತ ಅಂತ ಕೇಳೋಣ ಅಂತ ಮಾಡಿದೆ. ನಾವು ಇದೇ ಊರಾಗೆ ಇದ್ಕೊಂಡು ಹೋಗಲಿಲ್ಲ ಅಂದರೆ ಜನ ಏನಂತಾರೆ, ಅದಕ್ಕೆ ಹೋಗಿ ನೋಡ್ಕೊಂಡು ಮನೆ ಕರ್ಕೊಂಬರೋವರೆಗೂ ಜೊತೆಗಿದ್ದು ಕರ್ಕೊಂಬಂದು ಬಿಡೋಣ ಅಂತ. ಇನ್ನೇನು ಮಾಡೋದು ಹೇಳು? ಅವಳು ಮಾಡಿರೋದು ಇವಾಗ ಲೆಕ್ಕಕ್ಕೆ ಬರೋಲ್ಲ. ನಾವು ಹೋಗಲಿಲ್ಲ ಅಂದರೆ ಜನ ಇವಾಗ ಎಷ್ಟು ಮಾತಾಡ್ತಾರೆ ನೋಡಿ, ಇಂಥ ಕಷ್ಟದಾಗ ಹೋಗ್ಲಿಲ್ವಲ್ಲ ಅಂತ. ಇನ್ನು ಬೇರೆ ಫಂಕ್ಷನ್ಗಳು ಕೆಲಸ ಕಾರ್ಯ ಆದರೆ ಬಿಡು, ಏನು ಹೋಗಲಿಲ್ಲ ಅಂದ್ರೆ ನಡಿತೈತೆ ಅನ್ಬೋದು. ಆದರೆ ಕಷ್ಟ ಅಂತ ಬಂದಾಗ ಹೋಗಲೇಬೇಕಾಗುತ್ತೆ ಸೌಮ್ಯಕ್ಕ. ಅದಕ್ಕೆ ನಾವು ಹೋಗೋಣ ಅಂತ ನಾನು ಜೀವನ ಹೊರಟಿದ್ವಿ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ನೀವು ಹೆಂಗೆ ಮಾಡ್ತೀರಾ? ಬರ್ತೀರೋ ಇಲ್ವೋ ನೋಡೋಣ. ನಮ್ಮ ಅತ್ತೆ ಹತ್ರ ಮಾತಾಡ್ತೀನಿ. ಇನ್ನು ಇವ್ರಿಗೂ ಯಾರಿಗೂ ಗೊತ್ತಿಲ್ವಲ್ಲ ವಿಷಯ. ಇವನಿಗೂ ಹೇಳ್ತೀನಿ, ನಮ್ಮ ಸುಬ್ಬಣ್ಣಗೂ ಹೇಳಿ ಅವನು ಕರ್ಕೊಂಬರ್ತೀನಿ. ನೋಡೋಣ ಅದೇಲಿ. ಇನ್ನು ಅವ್ರೇನೋ ಅಂತಾರೋ ಏನೋ ನನ್ನ ಮಗ. ಅವನು ಕೇಳ್ತೀನಿ ಎಲ್ಲ ಹಿಂಗೆ ಆಗೈತಂತೆ ಕಣ್ಪಾಪ ಅಂತೇಳಿ. ಒಟ್ಟಿನಲ್ಲಿ ಚೆನ್ನಾಗಿದ್ದಾರಂತ, ಯಾವ ತೊಂದರೆ ಇಲ್ವಂತ. ನಾರ್ಮಲ್ಲೇ ಸಿಜರಿನ್ ನಾರ್ಮಲ್ಲೇ ಆಗೈತಂತೆ, ಚೆನ್ನಾಗಿದ್ದಾರಂತೆ. ರಾತ್ರಿ 2 ಗಂಟೆಗೆ ನೋವು ಬಂತಂತೆ. ಇವಾಗೇನೋ ಬೆಳಗಿನ ಜಾವನೇನೋ ಆಯಿತು ಅಂತೇಳಿ, ಬೆಳಗ್ಗೆ 10 ಗಂಟೆಗೆ 11 ಗಂಟೆಗೆ ಒಟ್ಟಿನಲ್ಲಿ ಆಯಿತು ಅಂತೇಳಿ ಹೇಳ್ತಿದ್ರು. ನಮ್ಗೆ ಅದಕ್ಕೆ ಈಗ ಹೇಳಿದ್ರು, ನಾವು ಅದಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಇಲ್ಲೇ ಯಾರೋ ಮಗ್ಳಾಗ್ಲಾರ, ನಮ್ಮ ಮನೆ ಮಗ ಇಲ್ಲಿ ಅವ್ರ ಮನೆ ಮಗ್ಳಾಗ್ಲಾರ ಕರೆ ಜಯಮಂಟಿ ಅವ್ರ ಅಮ್ಮಯ್ಯ ಅವರು ಕರ್ಕೊಂಡು ಹೋಗೋವ್ರೆ. ನಾರ್ಮಲ್ಲೇ ಆಯ್ತಂತೆ, ಚೆನ್ನಾಗಿದ್ದಾರೆ ಅಂತ ಅಂದರು. ಅದಕ್ಕೆ ನಾವು ಹೋಗ್ತೀವಿ, ನೀವು ಬರೋದಾದರೆ ಬರ್ರಿ. ಸರಿ ಆಯ್ತು ಹೇಳಮ್ಮ. ಅತ್ತೆ ಹತ್ರ ಮಾತಾಡಿ ನಾನು ನಿನಗೆ ಫೋನ್ ಮಾಡ್ತೀನಿ ಯಾವುದಕ್ಕೂ. ಅವನಿಗೂ ಹೇಳ್ತೀನಿ, ಅವನಿಗೂ ಗೊತ್ತಿಲ್ಲ. ನಮ್ಮ ಸುಬ್ಬಗೂ ಹೇಳಿ, ಅವನು ಮದುವೆ ಆಗಿದ್ದಾನೆ ಕಣಮ್ಮ, ಇನ್ನೊಂದು ಮದುವೆ ಆಗವನೇ. ಗೊತ್ತಾಯ್ತು ಸೌಮ್ಯಕ್ಕ, ಮೊನ್ನೆನೇ ಗೊತ್ತಾಯ್ತು ನನಗೆ. ಎಲ್ಲರೂ ಹಂಗಂತ ಹೇಳ್ತಾ ಇದ್ರು ಇಲ್ಲಿ, ಇನ್ನೊಂದು ಮದುವೆ ಆಗವ್ರೆ ಅಂತ. ಹೆಂಗೋ ಚೆನ್ನಾಗಿದ್ರೆ ಸಾಕು ಬಿಡ್ರಿ. ಯಾರನ್ನ ತಂಗ ಅವಳಿಗೆ ಬುದ್ಧಿ ಬರುತ್ತೆ. ಹೆಂಗೋ ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರವ್ರ ಇಷ್ಟ, ನಾವೇನೋ ಹೇಳೋಕ್ಕಲ್ಲ. ಒಟ್ಟಿನಲ್ಲಿ ಹೇಳೋದಂತೆ ನಾನು ಹೇಳಿದ್ದೀನಿ ಸೌಮ್ಯಕ್ಕ. ಏನೋ ನಿಮ್ಮ ಇಷ್ಟ, ನಾನು ಬರ್ರಿ ಅಂತಲೂ ಹೇಳೋಕ್ಕಲ್ಲ, ಬರಬೇಡ್ರಿ ಅಂತಲೂ ಹೇಳೋಕ್ಕಾಗಲ್ಲ. ನೋಡ್ರಿ, ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿರಿ. ಈಗ ಸುಮ್ಮನೆ ಯಾಕೆ ನಿಷ್ಠರ ಹತ್ಕೊಂತೀರಾ? ಸುಮ್ಮನೆ ಒಂದು ಸತಿ ಬಂದು ಹೋಗ್ರಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಒಂದು ಸತಿ ಬಂದು ಮಾತಾಡಿಸ್ಕೊಂಡು ನೋಡ್ಕೊಂಡು ಹೋಗ್ರಿ. ಸರಿ ಆಯಿತು ಕಣಮ್ಮ ಸ್ವಾತಿ, ಸರಿ ಆಯಿತು ಇಡ್ಲಾ. ಸರಿ ಆಯಿತು, ಬರೋದಾದರೆ ಫೋನ್ ಮಾಡ್ತಿದ್ದೆ ತಗ ನಾನು. ನೀವು ಇವಾಗ ಹೋಗ್ತೀರಾ? ಇವಾಗ ಹೋಗೋಣ ಅಂತ ಹೊರಟಿದ್ವಿ, ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದೆ. ಸರಿ ಆಯಿತು ಸೌಮ್ಯಕ್ಕ, ಇಡ್ಲಾ. ನಾವು ಇನ್ನೇನು ಹೊರಡ್ತಾ ಇದ್ದೀವಿ, ಈಗ ಹೋಗ್ತೀವಿ. ನಾನು ಜೀವನಿಬ್ರು ಹೋಗ್ತೀವಿ. ಸರಿ ಆಯಿತು ಕಣಮ್ಮ ಸ್ವಾತಿ. ಯಾರೇ ಫೋನ್ ಮಾಡಿದ್ದು? ಸೌಮ್ಯ, ಸ್ವಾತಿ ಫೋನ್ ಮಾಡಿದ್ಲು. ಏನೋ ಹೆರಿಗೆ ಆಗೈತಂತೆ ಜೀವಿತಗೆ, ಹೆಣ್ಣು ಹುಡುಗಿ ಚೆನ್ನಾಗಿದ್ದಾರಂತೆ, ನಾರ್ಮಲ್ ಅಂತೆ. ಅದಕ್ಕೆ ನೋಡೋಕ್ಕಂತ ಹೋಗ್ತಾ ಇದ್ವಿ, ನೀವೇನ ಬರ್ತೀರಿ ನೋಡೋಕ್ಕೆ ಅಂತೇಳಿ ಫೋನ್ ಮಾಡಿದ್ಲು. ಹೆಂಗೆ ಮಾಡೋಣಂತ, ಇವಾಗ ಹೋಗೋಣ ಬಿಡೋಣ? ಹೋಗ್ಬೇಕು. ಎಂಥ ಮಾತು, ಹೋಗಲಿಲ್ಲ ಅಂದರೆ ಯಾರನ್ನ ಏನಂತಾರೆ ಹೇಳು? ಅಯ್ಯೋ ನೋಡಪ್ಪ ಬರಲಿಲ್ಲ ಅಂತಾರೆ. ಹೋಗ್ಬೇಕು, ಹೋಗಿ ನೋಡ್ಕೊಂಬರ್ಬೇಕು. ಅದೇ ಮತ್ತೆ ನಾನು ಹಂಗೆ ಅನ್ಕೊಂಡೆ ಕಣತ್ತೆ. ಬಾರಪ್ಪ ಸುಬ್ಬು. ಏನಂತೆ, ಏನೋ ನೀವು ಅಜ್ಜಿ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಮ್ಮ, ಅದು ಇವಳು ಫಸ್ಟ್ನೇ ಹೆಂಡತಿ ಇದ್ಲಲ್ಲ, ಅವಳಿಗೆ ಡೆಲಿವರಿ ಆಗೈತಂತೆ. ಅದಕ್ಕೆ ನೋಡ್ಕೊಂಬರೋಕ್ಕೆ ಹೋಗೋಣ ಅಂತ ನಾನು ಸೊಮ್ಮೆ ಹೋಗ್ತೀವಿ. ಪಾಪ ನೀನೇನು ಬರಲ್ಲೇನಪ್ಪ? ಇಲ್ಲಮ್ಮ, ನಾನು ಬರಲ್ಲ, ನೀವೇ ಹೋಗಿ ಬರ್ರಿ ಅಜ್ಜಿ. ಅಮ್ಮ ನಾನು ಬರಲ್ಲ, ಯಾಕಂತಂದರೆ ಅವಳಿಗೆ ಬುದ್ಧಿ ಬರಬೇಕು. ಅಲ್ಲೇವ್ರಿಗೆ ನಾನು ಬರಲ್ಲಮ್ಮ. ಅವಳು ಒಂಥರ ನನ್ನ ಮೇಲೆ ಹೆಂಗೆ ಆಡ್ತಾಳೆ ಅಂದರೆ ಹಂಗೆ ಆಡ್ತಾಳೆ. ಒಂಥರ ನನ್ನ ಕಂಡ್ರೆ ಅವಳು ಸಹಿಸ್ಕೊಂಬಲ್ಲ. ಸುಮ್ಮನೆ ಏನಕ್ಕೆ ನಾನು ಬರಲ್ಲ, ನೀವಿಬ್ಬರೇ ಹೋಗ್ರಿ. ಸರಿ ಆಯ್ತು ಕಣಪ್ಪ, ನಾನೇ ಇಬ್ಬರು ಹೋಗಿ ನೋಡ್ಕೊಂಡು ಬರ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಿ ನೋಡಲಿಲ್ಲ ಅಂದರೆ ಏನು ಅಂತಾರೆ ಯಾರನ್ನ? ಅಯ್ಯೋ ಈಗಳಪ್ಪ ಹೋಗಿ ನೋಡಲಿಲ್ಲ ಅಂತಾರೆ.
ಅವಳು ಆಮೇಲೆ ಹಂಗೆ 9 ತಿಂಗಳ ತನಕ ಇರಲಿ, ಆಮೇಲೆ ನೋಡೋಣ ಹೆಂಗಾಗುತ್ತೆ, ಕರ್ಕೊಂಬರೋದ ಏನೋ ಮಾಡೋಕ್ಕಾಗುತ್ತೆ. ಸದ್ಯಕ್ಕೆ ಹೋಗಿ ನೋಡ್ಕೊಂಡು ಬರ್ತೀವಿ. 9 ತಿಂಗಳ ತನಕ ಇರಲಿ, ಆಮೇಲೆ ಹುಡುಗಿ 9 ತಿಂಗಳದಾದ್ಮೇಲೆ ಕರ್ಕೊಂಬರೋಕ್ಕಾಗುತ್ತೆ ನಮ್ಮ ಕಣ್ಣ ಮಾಡ್ಕೊಂಡು. ಸದ್ಯಕ್ಕೆ ಹೋಗಿ ನೋಡ್ಕೊಂಬರ್ತೀವಿ ಕಣಪ್ಪ ನಾವೇನೆ. ಆಯ್ತು ಕಣಮ್ಮ, ನೀವೇ ಹೋಗ್ರಿ, ನಾನಂತೂ ಹೋಗಲ್ಲ. ಸುಮ್ಮನೆ ಹೋದ್ರೆ ಅವಳಿಗೆ ಇವಾಗ ನನ್ನ ಮೇಲೆ ಸಿಟ್ಟೈತೆ. ಇವಾಗ ಏನಾರ ಹೋಗಿ ನಾನು ನೋಡಕ್ಕೆ ಹೋದ್ರೆ ಅಲ್ಲೇ ಒಂಥರ ಹಿಂಗಾಡ್ತಾಳಂದ್ರೆ ಹಂಗಾಡ್ತಾಳು ಅವಳು. ಅದಕ್ಕೆ ಯಾಕೆ ಬೇಕು, ಹೋಗಲ್ಲ. ಯಾಕೆ ನಾವೇ ಹೋಗೋಣ, ನಾವೇ ಹೋಗಿ ನೋಡ್ಕೊಂಬರೋಣ ನಡಿ, ಇಬ್ಬರಳು ಹೋಗೋಣ. ಅವರು ಸ್ವಾತಿರು ಹೋಗ್ತಾರಂತೆ, ಇನ್ನೇನು ಮಾಡೋದತ್ತ, ನಾವು ಹೋಗೋಣ. ಆಯ್ತು ಬಾ ಸೌಮ್ಯ, ಹೋಗೋಣ, ಹೋಗಿ ನೋಡ್ಕೊಂಬರಕ್ಕಾಗತ್ತೀನಿ, ಏನು ಮಾಡೋದು. ಖರ್ಚಿಗೆ 2,000 ದುಡ್ಡು ಕೊಟ್ಟು ಬರ್ರಿ ಅಮ್ಮ. ಕೊಟ್ಟು ಬರ್ತೀನಿ, ಹೇಳು, ಕೊಟ್ಟು ನೋಡ್ಕೊಂಡು ಬರ್ತೀನಿ. ಅವಳಿಗೆ ಜಂಬ್ ಐತೆ, ಅದಕ್ಕೆ ಹೋಗ್ಬಾರ್ದು ಮಾಡು. ನಾನು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮತ್ತು ಸುಮ್ಮನೆ ಹಂಗೆ ಜಂಬ ಇರೋ ಅಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೋಗ್ಲಿಲ್ಲ ಅಂದ್ರೇ ಮತ್ತೆ ಗೊತ್ತಾಗೋದು. ಅಮ್ಮ ಇನ್ನು ನಮ್ಮ ಅಜ್ಜಿ ನಿನ್ನ ಚೆನ್ನಾಗಿ ಮಾತಾಡಿಸ್ತಾರಲ್ಲ. ನಾವಿಬ್ರು ನಿಜವಾಗ್ಲೂ ಮದುವೆ ಆಗಿದ್ದೀವಿ ಅನ್ನೋ ಥರ ಅವರು ಚೆನ್ನಾಗಿ ನೋಡ್ಕೊಂತಾರೆ. ನಿಮ್ಮ ಅಜ್ಜಿನೂ ಅಷ್ಟೇ, ನಿಮ್ಮ ಅಮ್ಮನೂ ಹಂಗೇನೆ ನನ್ನ ಚೆನ್ನಾಗಿ ನೋಡ್ಕೊಂತಾರೆ. ಎಲ್ಲ ಒಂದು ವಿಚಾರದಲ್ಲೂ ಹಂಗೇನೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ಯಾವುದ್ರಾಗೂ ಏನು ನನಗೇನೇನು ಪಾಪ ಇದು ಮಾಡಲ್ಲ. ನಿಜವಾಗಿ ಚೆನ್ನಾಗಿ ನೋಡ್ಕೊಂತಾರೆ, ಒಂಥರ ನಂಬು ಬಿಟ್ಟವ್ರೆ ಅವರು. ನಾವಿಬ್ರು ನಾಟಕ ಆಡ್ತಾ ಇರೋದು ಅಂತ ಇವ್ರಿಗೂ ಗೊತ್ತಿಲ್ಲ. ಮದುವೆನೇ ಆಗವ್ರೆ ಅಂತ ತಿಳ್ಕೊಂಡವ್ರೆ. ಹೆಂಗೋ ಬಿಡು, ಸ್ವಲ್ಪ ದಿನ ಅವಳಿಗೆ ಬುದ್ಧಿ ಬರೋವರೆಗೂ ಇನ್ನೇನು ಮಾಡೋಕ್ಕಾಗುತ್ತೆ. ನಾವಿಬ್ರು ನಾಟಕ ಆಡ್ತಾ ಇರೋದಂತ ಅವಳಿಗೆ ಗೊತ್ತಿಲ್ವಲ್ಲ, ಬಂದಮೇಲೆ ಗೊತ್ತಾಗುತ್ತಾಗ. ವಿಷಯನ ನಮ್ಮ ಅಮ್ಮಗೆ ಹೇಳ್ತೀನಮ್ಮ, ಹಿಂಗೆ ನಾಟಕ ಆಡೋಕ್ಕಾಗಿ ಮದುವೆ ಆಗಿ ಕರ್ಕೊಂಬಂದಿರೋದು ಕಣಮ್ಮ ಅಂತ. ಅವಳಿಗೂ ಗೊತ್ತಾಗಿರುತ್ತೆ. ನೋಡೋಣ ಅದಲ್ಲಿ. ಅವಳಿಗೂ ಇವಾಗ ಬುದ್ಧಿ ಬಂದಿರುತ್ತೆ. ಯಾಕಂದರೆ ಇವಾಗ ಹೋಗ್ಲಿಲ್ಲ ಅಂದರೆ ಅವಳಿಗೆ ಗೊತ್ತಾಗೋದು. ಇಂಥ ಸಮಯದಲ್ಲಿ ನೋಡಪ್ಪ, ನನಗೆ ಇದ್ದಿದ್ರೆ ಎಷ್ಟು ಧೈರ್ಯ ಇರೋದು. ನನ್ನ ಗಂಡನಾಗಿ ನನ್ನ ಜೊತೆ ಇದ್ದಿದ್ರೆ ನಾನು ಎಷ್ಟು ಧೈರ್ಯವಾಗಿ ಇರ್ತಿದ್ದೆ. ನನ್ನ ಗಂಡ ಇಲ್ಲೋದಕ್ಕೆ ನನಗೆ ಧೈರ್ಯ ಇಲ್ಲಲ್ಲ ಅಂತೇಳಿ ಅವಳಿಗೆ ಗೊತ್ತಾಗಬೇಕು. ಅವಳಿಗೆ ಅನ್ನಿಸ್ಬೇಕು, ಒಬ್ಬರೇ ಯಾರು ಹೇಳೋದಲ್ಲ. ಎಷ್ಟು ಕಷ್ಟ ಅಂತ ಗೊತ್ತಾಗಲಿ ಅವಳಿಗೆ. ನನ್ನ ಬೆಲೆ ಏನು ಅಂತ ಗೊತ್ತಾಗಬೇಕು. ಅಲ್ಲ, ಏನೋ ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತೆಲ್ಲ ಕುಡಿಬಾರ್ದಾಗಿತ್ತು, ಕುಡ್ದಿದ್ದೀನಿ, ನಾನು ಹಂಗೆಲ್ಲ ನಡ್ಕೊಂಡಿದ್ದೀನಿ. ಆಮೇಲೆ ನಾನು ಒಳ್ಳೆ ರೀತಿಯಿಂದ ಇರ್ತೀನಿ ಅಂತಂದ್ರೂ ಅವಳು ನನ್ನ ನಂಬಲಿಲ್ವಲ್ಲ, ಅದೇ ನನಗೆ ಬೇಜಾರು. ನೋಡಪ್ಪ, ಯಾಕೆ ಇವಳು ಈ ರೀತಿ ಆಡ್ತಾ ಇದ್ದಾಳೆ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಅದಕ್ಕೋಸ್ಕರ ನಾನು ಬೇಜಾರು ಮಾಡಿಕೊಂಡು ನಾನು ಹೋಗ್ದಂಗೆ ಇದ್ದೀನಿ. ನೋಡೋಣ, ಸ್ವಲ್ಪ ದಿನ ಹಿಂಗೆ ಇರೋಣ, ನೋಡೋಣ ಹಿಂಗಾಗುತ್ತೆ ಅಂತ. ಮತ್ತೆ ಹೋಗ್ದಂಗಿದ್ರೇ ಗೊತ್ತಾಗೋದು. ಸ್ವಲ್ಪ ದಿನ ಅವಳಿಗೆ ಬುದ್ಧಿ ಬರಬೇಕು. ಇಂಥ ಸಮಯದಾಗೆ ನೋಡಿ, ನನ್ನ ಗಂಡ ಇದ್ದಿದ್ರೆ ನಾವೆಷ್ಟು ಧೈರ್ಯವಾಗಿ ಇರ್ತಿದ್ವಲ್ಲ, ಗಂಡ ಇದ್ದಿದ್ರೆ ಒಂಥರ ನಾನು ಹಿಂಗಿರ್ಬೋದಾಗಿತ್ತು ಅಂತ ಅವಳಿಗೂ ಗೊತ್ತಾಗ್ಬೇಕು ಅದ್ರ ಬೆಲೆ ಏನು ಅಂತ. ಸುಮ್ಕಿರು, ಅಲ್ಲಿವರೆಗೂ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಹೆಂಗೋ ಚೆನ್ನಾಗಿದ್ದಾರಂತಲ್ಲ, ಏನು ಪ್ರಾಬ್ಲಮ್ ಇಲ್ವಂತೆ, ಚೆನ್ನಾಗಿದ್ದಾರಂತೆ. ಅತ್ತೆ ಮಾತಾಡ್ತಿದ್ದ, ನಾನು ಕೇಳಿಸ್ಕೊಂಡೆ, ಅತ್ತೆ ಏನೋ ಮಾತಾಡ್ತೈತಲ್ಲ ಅಂತೇಳಿ ನಾನು ಹಂಗೆ ಅಂದ್ಕೊಂಡೆ. ನಾನು ಹೋಗಲ್ಲ. ಒಂದು ಸ್ವಲ್ಪ ದಿನ ಆದಮೇಲೆ ಹೋಗು, ನೋಡೋಣ ಹಿಂಗಾಗುತ್ತೆ ಏನು ಅಂತ. ಅಮ್ಮನೂ ಅಜ್ಜಿ ಹೋಗೋರಲ್ಲ, ಅವ್ರು ನೋಡ್ಕೊಂಬರ್ತಾರೆ, ನೋಡ್ಕೊಂಬಂದು ಹೇಳ್ತಾರೆ ಹೆಂಗೆ ಇದ್ದಾರೆ ಏನು ಎಲ್ಲ ಹೇಳ್ತಾರೆ. ಏನಾದರೂ ಹಂಗೇನಾದರೂ ಪ್ರಾಬ್ಲಮ್ ಇದ್ದರೆ ಬೇಕಾದರೆ ಹೋಗೋಣ. ಏನು ಮಾಡೋಕ್ಕಾಗುತ್ತೆ. ಕಷ್ಟ ಅಂತಂದರೆ ಅಯ್ಯೋ ಅಂದಂಗೆ ಆಗುತ್ತೆ ಯಾರಿಗೇ ಆಗಲಿ. ಕಷ್ಟ ಅಂತ ಹೇಳಿ ಬಂದಾಗ ಒಂಥರ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಅಯ್ಯೋ, ನಾವು ಹಿಂಗೆ ನಡ್ಕೊಂತಾ ಇದ್ದೀವಲ್ಲ, ಇಂಥ ಸಮಯದಾಗ ನಾವು ಹಿಂಗೆ ಮಾಡೋದು ಸರಿನಾ ಅಂತೇಳಿ ನಮ್ಮ ಮೇಲೆ ನಮಗೆ ಬೇಜಾರಾಗ್ಬಿಡುತ್ತೆ ಒಂದೊಂದು ಸತಿ. ಅದಕ್ಕೋಸ್ಕರ ಹೆಂಗೋ ನಮ್ಮ ಅಮ್ಮ ಇನ್ನೂ ನಮ್ಮ ಅಜ್ಜಿನಿನ್ನ ಚೆನ್ನಾಗಿ ನೋಡ್ಕೊಂತಾರೆ. ಅವಳ ಮ್ಯಾಗ್ಲೂ ಸಿಟ್ಟಿಗೆ ಚೆನ್ನಾಗಿ ನೋಡ್ಕೊಂತಾರೆ. ಅವ್ರಿಗೂ ಮನ್ಸಾಗೀಗ ಅವಳ ಮೇಲೆ ಸಿಟ್ಟು ಆದ್ರೂ ನೋಡಪ್ಪ, ಈ ಜನಗಳು ಏನಾದರೂ ಒಂದು ಮಾತಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋಗಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಜನಗಳು ಮಾತಾಡ್ತಾರೆ, ಜನಗಳು ಬಾಯಿಗೆ ಸಿಕ್ಕಾಕೊಂತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಷ್ಠುರ ಆಗಬಾರ್ದು, ಬಂದಿಲ್ಲ ಅಂತ ನಿಷ್ಠುರ ಆಗಬಾರ್ದು ಅಂತೇಳಿ ಹೋಗ್ತಿರೋದು ನಮ್ಮ ಅಮ್ಮನೂ ನಮ್ಮ ಅಜ್ಜಿ. ಮತ್ತು ಅವ್ರಿಗೆ ಹೋಗೋಕ್ಕೂ ಮನಸ್ಸಿನಾಗ ಇಷ್ಟ ಇಲ್ಲ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ನಾವು ಯಾರೂ ಹೋಗಲಿಲ್ಲ ಅಂದ್ರೇ ಗೊತ್ತಾಗೋದು ಅಂತೇಳಿ ನಮ್ಮ ಅಮ್ಮನೂ ಹಂಗೆ ಅಂತ ಹೇಳ್ತಾ ಇತ್ತು. ಆದ್ರೂ ಏನು ಮಾಡಲಿ, ಮನಸ್ಸು ತಡೆಯಲ್ಲ ಆಲೇನೆ. ಅಯ್ಯೋ ಜೋಡು ಜನ, ನಾವು ಸುಮ್ಕೆ ಇದ್ರೂ ಹೊರಗಿನ ಜನ ಸುಮ್ಮನಿರಲ್ಲ. ಏನಾದರೂ ಒಂದು ಮಾತಾಡ್ತಿರ್ತಾರೆ, ಏನಾದರೂ ಒಂದು ಹೇಳ್ತಾ ಇರ್ತಾರೆ. ನೋಡು ಹೋಗ್ಲಿಲ್ವಲ್ಲ, ನೋಡಲಿಲ್ಲ, ಇವ್ರು ಎಂಥವ್ರು, ಹಂಗೆ ಏನಾದರೂ ಒಂದು ಮಾತಾಡ್ತಾನೆ ಇರ್ತಾರೆ ಜನ. ಏನು ಮಾಡೋಕ್ಕಾಗಲ್ಲ, ಜನ ಮಾತಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಮ್ಮಗೂ ನಮ್ಮ ಅಜ್ಜಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಆದ್ರೂ ಜನಗಳ ಬಾಯಿಗೆ ನಾವು ಸುಮ್ಮನೆ ಸದ್ರ ಆಗ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋಗ್ತಾ ಇದ್ದಾರೆ. ನಾನಂತೂ ಹೋಗಲ್ಲ. ನನಗೂ ಎಲ್ಲೋ ಒಂದು ಕಡೆಗೆ ಹೋಗಬೇಕು ಅಂತ ಮನಸ್ಸೈತೆ. ಆದರೂ ಗಟ್ಟಿಯಾಗಿ ಮನಸ್ಸು ಗಟ್ಟಿ ಮಾಡಿಕೊಂಡು ಹೋಗ್ದಂಗೆ ಸುಮ್ಮನೆ ಆಗ್ತೀನಿ. ಅವಳಿಗೆ ಬುದ್ಧಿ ಬರಬೇಕು, ನನ್ನ ಬೆಲೆ ಏನಂತ ಗೊತ್ತಾಗಬೇಕು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.